ಹಾಯ್ ಫೋಕ್ಸ್, ಗುಡ್ ಮಾರ್ನಿಂಗ್. ನಾನು ಎಲ್ಲಿದ್ದೀನಿ ಅಂತ ಗೊತ್ತಾ? ಸೌಂಡ್ ಕೇಳಿಸ್ತಾ ಇದೆಯಾ? ಹೆಂಗೆ ಪ್ಲ್ಯಾನೇ ಇರಲಿಲ್ಲ ನಮ್ಮದು ಮಂಗಳೂರು ಬರಬೇಕು ಅಂತ. ನಮ್ಮ ಬಾಸು ಅಲ್ಲಿ ಇಬ್ಬರು ಇದೆ ಅವ್ರ ಮನೆ, ಫ್ರೆಂಡ್ ಮನೆ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಸಕ್ಕದಾಗಿದೆ ಗುರು ಜಾಗ ನೋಡಿ, ಬೀಚು, ಇಲ್ಲೇ ಮನೆ, ಪೀಸು, ಫುಲ್ ಪೀಸು, ಸೂಪರಾಗಿದೆ. ಸೊ ನೈಟ್ ಹೊರಟಿದ್ದು ನಾವು, ಓಡ್ಬೇಕಾದ್ರೆ ವ್ಲಾಗೇ ಮಾಡಲಿಲ್ಲ, ಮರ್ತೋಯ್ತು. ಸೊ ಅದಕ್ಕೆ ಇಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇನೋ ಜಾತ್ರೆ ನಡೀತಾ ಇದೆ ಊರಲ್ಲಿ, ಫುಲ್ ಸೆಲೆಬ್ರೇಷನ್, ಫುಲ್ ಜೋರಾಗಿದೆ, ಫ್ಲಾಗಿಗೆಲ್ಲ ಕಟ್ಟಿ ಮಾಡಿದ್ದಾರೆ. ವೆಲ್ ಫೋಕ್ಸ್, ಬನ್ನಿ ಈ ಊರಲ್ಲಿ ಹಬ್ಬ ಹೇಗೆ ಮಾಡ್ತಾರೆ ನೋಡೋಣ. ಸೊ ಈಗ ಫ್ರೆಶ್ ಅಪ್ ಆಗಬೇಕು, ನಾಷ್ಟ ಮಾಡಿಲ್ಲ. ಸೊ ಬನ್ನಿ ನಾಷ್ಟ ಗೀಷ್ಟ ಮಾಡಿಕೊಂಡು, ಇಲ್ಲಿ ಹಬ್ಬ ಸಾಯಂಕಾಲ ಜೋರಂತೆ, ವೈಬ್ಸು ಹೇಗಿರುತ್ತೆ ಅಂತ ವಿಲ್ ವೆಯ್ಟ್ ಆ್ಯಂಡ್ ವಿಲ್ ವಾಚ್. ನಾಷ್ಟ ಆಯಿತು, ಈಗ ನಮ್ಮ ಪಯಣ ಇಲ್ಲಿಗೆ ದೇವಸ್ಥಾನ. ರಿಟರ್ನ್. Bro, this is my car I have brought from 1 year back. He is my driver. So 15K salary and giving to him. Driver, take the car. We'll go there. ಅದು ಇದರಲ್ಲಿ ಬೈತಾರಲ್ಲ ಬ್ರೋ ಹಿಂದಿಲಿ, ಡ್ರೈವರ್ ಡ್ರೈವರ್. ನಾವು ದೇವಸ್ಥಾನದ ಕಡೆಗೆ ಹೊರಟಿದ್ದೇವೆ. ದೇವಸ್ಥಾನದಲ್ಲಿ ಸಂಭ್ರಮ ಮಾತ್ರ ಸೂಪರ್. ಬ್ರೋ ಇಲ್ಲಿ ಏನಿರುತ್ತೆ ಬ್ರೋ ಪ್ರೋಗ್ರಾಮ್ಸ್ ಏನಿರುತ್ತೆ? ವಾ, ಈ ಕಾಂತಾರ ಪಿಕ್ಚರಲ್ಲಿ ಸೆಟ್ ಆಗ್ತಾರಲ್ಲ ಹಂಗೆ ಐತೆ. ಕಾಂತಾರ ಪಿಕ್ಚರಲ್ಲಿ ಸೆಟ್ಟು ಇದೆಲ್ಲ ಓಡಿಸಲ್ವಾ? ಎತ್ತು ಕೋಣದೋಟ ಕೋಣ ಇಲ್ಲಿಲ್ಲ, ಅದು ಬೇರೆ ಕಡೆ ಇರುತ್ತೆ. ಬನ್ನಿ ಗೈಸ್, ಏನಿದೆ ನೋಡೋಣ ಬನ್ನಿ. ಸೊ ಈ ದೇವಸ್ಥಾನ ಎಂಟ್ರೆನ್ಸು ಜನ ಮಾತ್ರ ಸಾಗರ ತುಂಬ ಬಿಡೈತೆ, ಕಾಲಿಕ್ಕ ಕೂಡ ಜಾಗ ನೋಡಿ ಇಲ್ಲಿ. ಸೊ ಗೈಸ್, ಈಗ ನಾನು ನೋಡಿದ ಜಾತ್ರೆ ಬಿದ್ದಿ ಸ್ಯಾಂಪಲ್ಲು. ಸೊ ನೈಟ್ ಪ್ರೋಗ್ರಾಮ್ ಇಲ್ಲಿ, ಡ್ಯಾನ್ಸ್. ಹೇಳಿ. ಫ್ರೆಂಡ್ಸ್, ಇವನು ಸುಬ್ಬು ಅಂತ, ಇವ್ರಿಗೆ ನಾವು ಬಂದಿದ್ದೀರಿ. ಇಲ್ಲಿ ಏನಾಗೋದ್ರು ಇಲ್ಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಡ್ಯಾನ್ಸ್ ಪ್ರೋಗ್ರಾಮ್ ಇರೋದು ನಾವು. ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನೈಟ್ 9:30. ನಮ್ಮ ಜೊತೆ ಜಾಯಿನ್ ಆಗಿ ನೀವು ಇಲ್ಲಿ ಎಂಜಾಯ್ ಮಾಡಿ ಬನ್ನಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೈಟ್ ಫುಲ್ ಜೋರು ಅಂತೆ, ನೈಟ್ ಫೆಸ್ಟಿವಲ್ಲು. ಈಗ ನಾವು ನೋಡಿದೆಲ್ಲ ಸ್ಯಾಂಪಲ್ಲು. ಸೊ ಇದೆಲ್ಲ ಫುಲ್ ಜೋರಾಗಿ ಮಾಡ್ತಾರಂತೆ, ನೈಟ್ ಫುಲ್ ಧಮಾಕ. ಸೊ ಗೈಸ್ ನೋಡಿ, ಇಲ್ಲಿನ ಜಾತ್ರೆ ಒಂದು ವಾರ ಅಲ್ಲಿ ನೋಡಿ 30 ಒಂದೊಂದು ದಿನಕ್ಕೆ ಒಬ್ಬೊಬ್ರು ಪ್ರೋಗ್ರಾಮು, ಅವ್ರದ್ದೆಲ್ಲರೂ ಬ್ಯಾನರ್ಸ್ ಇದೆ. ಒಂದೊಂದು ದಿನಕ್ಕೆ ಒಂದೊಂದು ಪ್ರೋಗ್ರಾಮ್ಗಳು. ಎಷ್ಟು ಜೋರಾಗಿ ಮಾಡುವಾಗ ಅವರು ಜಾತ್ರೆ, ನಿಜವಾಗ್ಲೂ ಗ್ರೇಟ್, ಸಖತ್. ಹೇಳಿ ಬ್ರೋ, ಹಿಡಿಬೇಕಾ ಬ್ಲಾಗ್ನಲ್ಲಿ ಅಂದರೆ ನೀವು ಮುಂದೆ ಹೋಗಿ ನಿಮ್ದು ಇರಲಿ, ನಾನು ಹೆಂಗೆ ಹಿಡ್ಕೊಂಡು. ಹೌದಾ? ಫ್ರೆಂಡ್ಸ್, ಇವ್ರು ನಮ್ಮ ಫ್ರೆಂಡ್ ಬ್ಲಾಗ್ ಮಾಡ್ತಾ ಇದ್ದಾರೆ. ಬ್ಲಾಗ್ ಹಿಡಿತಾ ಇದ್ದಾರೆ. ಓ, ಇದು ಅನ್ನ ಸಂತರ್ಪಣೆ ಖಂಡಿತ ಇದ್ದಾರೆ ಇಲ್ಲಿ. ಹೇಳಿ. ಕಮೆಂಟಲ್ಲಿ ಯಾರನ್ನ ಹಾಕು ಚಚ್ ಬಿಡ್ತಾರೆ, ನನಗೆ ಕನ್ನಡ ಬರಲ್ಲ ಅಂತ. ನೋಡಿ, ಅನ್ನ ಸಂತರ್ಪಣೆ ಮಾಡುವಂಥ ಜಾಗದಲ್ಲಿ ಎಷ್ಟು ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾರೆ ಅಂತೆ. ಅಪ್ಪ, ಮಾತ್ರ ಜನ ಮಾತ್ರ ಅಷ್ಟೇ ಬೆಂಕಿ ಜನ, ತುಂಬ ಜನ ಬರ್ತಾರೆ ನೋಡಿ. ಅಲ್ಲಿ ಒಂದು ವಾರ ನಡೆಯುತ್ತೆ ಜಾತ್ರೆ ಇಲ್ಲಿ. ನೈಟ್ ವೈಬ್ಸ್ ಬನ್ನಿ ಹೇಗಿರುತ್ತೆ ಅಂತ. ಶಶಿ ಅವರು ಕೆಳಗಡೆ ಕೂತ್ಕೊತಾರೆ, ನಾವು ಹೇಳಿದ್ರೆ ನಾವು ಒಟ್ಟಿಗೆ ಕೂತ್ಕೊಳ್ತಾರೆ. ಮಾತಾಡಿ ಬ್ರೋ, ನಾಚಿಕೆ ಬರ್ಕೊಂತಿದ್ದೀರಾ ಮಾತಾಡೋಕ್ಕೆ?
ಹಸ್ಬೆಂಡ್ ವೈಫ್ ಅಂತ ಮೆನ್ಷನ್ ಮಾಡಿ. ಹಾಂ ಸ್ಟಾರ್ಟ್. ಹೇಳಿ ಡೈಲಾಗ್ ಹೇಳಿ. ಇನ್ನು ಹೊಸ ಗಂಡ ಹೆಂಡತಿ ಜಾಗ ಇದ್ದೀರಾ ತೊಡೆ ಮೇಲೆ ಕುತ್ಕೊಂಡು. ಇವ್ರು ಕಾರ್ ತಗೊಂಡು ಬಂದಿದ್ದಾರೆ, ಇವ್ರು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾರ್ಟಿ ಕೊಡೋಕ್ಕೆ. ಹೇಳಿ ಬ್ರೋ. ಫಸ್ಟ್ ಟೈಮ್ ಕಾರ್ ಹತ್ತಿದ್ದೀವಿ ನಾವು. ಈ ಕಾರ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಾನು ರಿವ್ಯೂ ಮಾಡಿ ಹೇಳ್ತೀನಿ. ಈ ಕಾರ್ ಹೆಸರು ಏನಾಯ್ತು? ಪ್ರಾನ್ಸ್ ಏನೋ ಫ್ರಾಕ್ಸ್ ಕಾರ್ ತಗೊಂಡು ಬಂದ ನಮ್ಮ ಹುಡುಗ. ಆದರೆ ಹಿಂದೆ AC ಬರ್ತಾ ಇಲ್ಲ, ಅದು ಉರಿತಾ ಇದೆ ನಮಗೆ. AC ಬರುತ್ತೆ. ಹಾಂ ಅವ್ರಿಗೆ ಕೇಳಿ, ಅವ್ರಿಗೆ ನಮಗೆ ನೀರು ಬರ್ತಾ ಇದೆ AC ಬದಲು. ನಾವು ವಿ ಆರ್ ಯಾವ್ದು ಬರೋದು ಪ್ಲೇಸು? ಎಕೋ ಬ್ರಿಡ್ಜ್, ಶೆಟ್ರ್ ಬೀಚ್. ಎಕೋ ಬೀಚ್. ಬನ್ನಿ, ಮುಂದಗಡೆ ಬೀಚ್ ಇದೆ, ತೋರಿಸ್ತೀನಿ. ಕಮಾನ್. ಬಿಡು ಮಚ್ಚ, ಸುಮ್ಮನಿರು. ಬಾರ ಸುಬ್ಬು. ಬನ್ನಿ ಬ್ರೋ ಬೇಗ. ಸೊ ಗೈಸ್ ಬನ್ನಿ, ಇಲ್ಲಿ ಸಮುದ್ರ ಇದೆ. ಸಾರಿ, ಅಲೆಗಳು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ, ನೋಡ್ಕೊಂಬರೋಣ. ಸಕ್ಕದಾಗಿದೆ ಮಾತ್ರ. ಒಂದು ನರ ಪಿಳ್ಳೆ ಕೂಡ ಇಲ್ಲ ಇಲ್ಲಿ. ಪ್ರಾಬಬ್ಲಿ ಇಲ್ಲಿ ಸೌಂಡು, ಅಲೆಗಳದ್ದು ಸೌಂಡು ತುಂಬ ಜೋರಾಗಿ ಹೊಡಿತಾ ಇದೆ. ವಾವ್, ಸೂಪರ್ ಆಗಿದೆ ಮಾತ್ರ. ಮನೆ ತೋರಿಸ್ತೀನಿ. ಶೋ ಯು. ಎಲ್ಲನೋ ಒಂದು ಕಡೆ ಈ ಥರ ಬಂದಾಗ ತುಂಬ ಬೇಜಾರಾಗುತ್ತೆ ನಮ್ಮ ಜನ ನೋಡಿಬಿಟ್ಟು. ಯಾಕೆ ಅಂದರೆ ಇನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಮ್ಮ ಪ್ರವಾಸಿಗರಿಗೆ ಹೇಳೋದು ಒಂದೇ, ಪ್ಲೀಸ್ ಮೇಂಟೈನ್ ಸಮ್ ಡಿಸಿಪ್ಲಿನ್ ಆ್ಯಂಡ್ ನೀಟ್ನೆಸ್. ಇಲ್ಲಿ ನೋಡಿ, ಎಲ್ಲಿ ಗಂಟ ಕಣ್ಣು ಕಾಣ್ತಿದೆ ಅಲ್ಲಿ ಫುಲ್ಲು ಗಲೀಜು ಹಾಕಿದ್ದಾರೆ ನಮ್ಮ ಜನ. ಸ್ವಲ್ಪ ಕೂಡ ಮ್ಯಾನಸ್ ಇಲ್ಲ ನಮ್ಮ ಜನಕ್ಕೆ. ಉಳಿಸ್ಕೋಬೇಕು ನಾವೆಲ್ಲದನ್ನು. ಈ ಥರ ಎಲ್ಲ ಹಾಳು ಮಾಡಿಕೊಂಡ್ರೆ ಪ್ರಕೃತಿ ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ. ನೋಡಿ, ಇಲ್ಲಿ ಬಾಟಲ್ಸು, ಆ ಗ್ಲಾಸ್ ಚೂರು. ಐ ಡೋಂಟ್ ನೋ ವಾಟ್ ದಿಸ್ ಪೀಪಲ್ ಆರ್ ಡೂಯಿಂಗ್ ಸೀರಿಯಸ್ಲಿ. ಬನ್ನಿ, ಅಲೆಗಳನ್ನು ನೋಡುವ. ಹಾಯ್ ಗಾಯ್ಸ್, ಹೌ ಆರ್ ಯು? ವೆಲ್ಕಮ್ ಬ್ಯಾಕ್. ಸೊ ಟೈಮ್ ಈಗ ಅವಲೇ 9 ಗಂಟೆ. ನಾನು ಮಧ್ಯಾಹ್ನ ಒಂದು ಅಲ್ಲೆಲ್ಲ ಸುಮ್ಮನೆ ಒಂದು ರೌಂಡ್ ಹಾಕೊಂಬಂದು ಮಲಗ್ದವನು. ಇವಾಗ ಎದ್ದಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರೆ. ಅದು ಎಲ್ಲಿ ಹೊರದಾರಿಗೆ ಗೊತ್ತು, ಎಲ್ಲ ಸಿಟಿಗೆ ಹೋಗಿದ್ದೀನಿ ಅಂತವ್ರೆ. ಬನ್ನಿ, ನೈಟು ಫುಲ್ ಧಮಾಕ. ಇಲ್ಲಿ ಆಲ್ರೆಡಿ DJ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ, ನೈಟು ಫುಲ್ಲು ಗಿರ್ಗಿಟ್ಲೆ ಸಖತ್ತಾಗಿದೆ. ಬನ್ನಿ ನೋಡೋಣ. ಸ್ವಾಗತ. ಎಂಟ್ರೆನ್ಸೇ ಅದರೈತೆ, ಒಳಗೆ ಇನ್ನೇನೋ ಚಿನ್ನೆ ಮಾತ್ರ. ಜಲ್ಲಿ ಬನ್ನಿ ಫ್ರೆಂಡ್ಸ್, ನಾವು ಇದತ್ರ ಹೋಗೋಣ. ಗಿರ್ಗಿಟ್ಲೆ ಅಲ್ಲಿ ಡಿಸೈನ್ ಸಖತ್ತಾಗಿ ಮಾಡಿದ್ದಾರೆ ಅಲ್ವಾ? ಓರವ ಸಖತ್ತಾಗಿ ಮಾಡಿರೋ ಡಿಸೈನ್ ಕೋಡೆಯಲ್ಲಿ. ನೋಡಿ, ಬೆಳಗ್ಗೆ ಲೈಟಿಂಗ್ಸ್ ಇಲ್ದಿರೋದಕ್ಕೆ ಮಜಾನೇ ಇರಲಿಲ್ಲ. ಲೈಟ್ ಹಾಕಿರೋದಕ್ಕೆ ಪೀಕಾಗಿ ಕಾಣುತ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ಲೈಟಿಂಗ್ಸಲ್ಲೇ ಸಕ್ಕತ್ತಾಗಿದೆ ಕೂಡ ಡಿಸೈನ್ ಆಗಿರ್ಬೋದು. ಈ ಕಡೆ ಅಂತೂ ಜನ ಸಾಗರ ಗಿರ್ಗಿಟ್ಲೆ ಹತ್ರ. ಕ್ರೇಜಿ. ಇಲ್ಲಿ ನೋಡ್ಗುರು, ಬೋಟಿಂಗ್ ಹೋಗ್ಬಿಟ್ಟಾರೆ ಚಿಕ್ಕ ಮಕ್ಕಳನ್ನ.
ಅಕ್ಕನ ಕ್ರೇಜಿ ಹೌದು. ಉಯ್ ಅದೇ ಟ್ರೈನು ಕೂಡ ಐತೆ ಹೋಗು. ನೆಕ್ಸ್ಟ್ ಲೆವೆಲ್. ಬನ್ನಿ, ಇಲ್ಲಿ ಜನ ಜಾಸ್ತಿ, ನಾವು ಡಿ ಜೆ ಹತ್ರ ಹೋಗೋಣ. ಡಿ ಜೆ ಪ್ರಚಾರಣ ಯುವಕ ಸಂಘ ರಿಜಿಸ್ಟ್ರೇಷನ್ ಬೆಳಕೆ ಹಾಗೂ ಬೆಳಕೆ ಊರಿನ ಸಾರ್ವಜನಿಕರ ಸಹಕಾರದೊಂದಿಗೆ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆ ನೋಡಿದ್ರಲ್ಲ ಬಸ್ಸು, ನೈಟ್ ಜಾತ್ರೆನೇ. ಬೆಳೆಯೋದು ಸಿಗೋ ವೈಬ್ಸ್ಗಿಂತ ನೈಟ್ ಹೊತ್ತು ಸಿಗೋ ವೈಬ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಆ ಲೈಟಿಂಗ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಏನೇ ಹೇಳಿ ಜಾತ್ರೆನೇ. ಈ ಊರಲ್ಲಿ ಮಾತ್ರ ಒಂದು ವಾರ ಜಾತ್ರೆ ಬೆಂಕಿ, ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡ್ತಾ ಇದ್ದಾರೆ ಮಾತ್ರ. ಅವ್ನು ಯಾವ ಡಿ ಜೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇವ್ರ ಕಡೆಯಿಂದ ಡ್ಯಾನ್ಸ್ ಆಡಿಸ್ತವ್ರೆ ಮಕ್ಳ ಕೈಲೆಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮಾತ್ರ. ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಡೆ ಎಲ್ಲ ನಮ್ಮ ಮಂಗಳೂರು ಸೈಡ್ ಆಗಿದ್ರೆ ಬಂದು ಹೋಗಿ ಗೊತ್ತಿರುತ್ತೆ ಯಾವ ಜಾತ್ರೆ ಇದು ಅಂತ. ನನಗೂ ಜಾತ್ರೆ ಹೆಸರು ಮಾಡ್ತೈತಲ್ಲಪ್ಪ. ಕಮ್ಮಿ ಯಾರನ್ನ ಗೊತ್ತಿರ್ತೀರಿ, ಓರೇ ಯಾರೋ ಪಟಾಕಿ ಹೊಡೆದು ಯಾರೋ ಬಂದರು ರಾಜಕಾರಣಿಗಳು, ಅದಕ್ಕೆ ಪಟಾಕಿ ಹೊಡಿತವ್ರೆ. ಸರಿ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಾಗಿತ್ತು ಇವತ್ತೊಂದು ನಮ್ಮ ಬ್ಲಾಗು. ಮತ್ತೆ ಸಿಗುವ ಅಲ್ಲಿ ಗಂಟ. ಸಿ ಯು, ಟಾಟಾ, ಬಾಯ್.